ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಹೇರಳವಾದ ಆದರಣೆಯ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಯಾಕಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತವೆಯೋ ಹಾಗೆ ಆದರಣೆಯೂ ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ. ಪ್ರಿಯ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಕ್ರಿಸ್ತನ ನಿಮಿತ್ತ ನಮಗೆ ಹೇಗೆ ಬಾಧೆಗಳು ಹೇರಳವಾಗಿ ಉಂಟಾಗುತ್ತವೆಯೋ ಅದೇ ರೀತಿಯಾಗಿ ಕ್ರಿಸ್ತನ ಮೂಲಕವೇ ನಮಗೆ ಹೇರಳವಾದ ಆದರಣೆಯು ಉಂಟಾಗುವಂಥದ್ದಾಗಿದೆ. ಕ್ರಿಸ್ತನ ನಿಮಿತ್ತ ಉಂಟಾಗುವ ಬಾಧೆ ಎಂಬುದಾಗಿ ನೋಡುವಾಗ ನಾವು ದೇವರ ವಾಕ್ಯದ ಅನುಸಾರವಾಗಿ ದೇವರ ಇಷ್ಟಾರ್ಥದ ಮೇರೆಗೆ ಜೀವಿಸುವಾಗ ಶಾಂತಿ, ಪ್ರೀತಿ, ಕ್ಷಮೆ ಇವುಗಳನ್ನು ಅಭ್ಯಾಸಿಸುವಾಗ ನಮ್ಮ ಜೀವಿತದಲ್ಲಿ ಎಷ್ಟೋ ದುಃಖ, ನೋವು, ಹೋರಾಟಗಳು ಬರಬಹುದು. ಪ್ರಿಯರೇ, ಆ ದುಃಖಗಳನ್ನು ನೋಡಿ ನಾನು ಒಳ್ಳೆ ಮಾರ್ಗದಲ್ಲೇ ನಡೆಯುತ್ತಿದ್ದೇನೆ, ಆದರೂ ಸಹ ಯಾಕೆ ಇಷ್ಟು ದುಃಖ, ಕಷ್ಟ ನನ್ನ ಜೀವಿತದಲ್ಲಿ ಎಂಬುದಾಗಿ ನಾವು ಮನಮರಗದಂತೆ, ಸೋತು ಹೋಗದಂತೆ, ನಿರಾಶರಾಗದಂತೆ ಕ್ರಿಸ್ತನ ಬಳಿಯಲ್ಲಿ ಸಿಗುವಂಥ ಆ ಹೇರಳವಾದ ಆದರಣೆಯನ್ನು ಆತುಕೊಳ್ಳುವವರಾಗಿ ಆತನ ಹಸ್ತಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಡೋಣ. ಎಷ್ಟೋ ಸಾರಿ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ, ಒಳ್ಳೆಯದನ್ನೇ ಮಾಡುತ್ತಿದ್ದೇವೆ, ಆದರೂ ಸಹ ನಮ್ಮ ಜೀವಿತದಲ್ಲಿ ಇಷ್ಟು ದುಃಖ, ಕಷ್ಟ ಎಂಬುದಾಗಿ ನೆನೆಸಿ ತಪ್ಪು ಮಾರ್ಗಗಳನ್ನು ಹಿಡಿಯುವುದನ್ನು ಕಾಣುತ್ತೇವೆ. ಪ್ರಿಯ ದೇವಜನರೇ, ಆ ರೀತಿ ಮಾಡದಂತೆ ಯಾವ ರೀತಿಯಲ್ಲಿ ಕ್ರಿಸ್ತನ ಬಾಧೆ ನಮ್ಮ ಜೀವಿತದಲ್ಲಿ ಹೇರಳವಾಗಿ ಉಂಟಾಗುತ್ತದೆಯೋ ಅದೇ ರೀತಿಯಾಗಿ ಕ್ರಿಸ್ತನ ಮೂಲಕ ಉಂಟಾಗುವಂಥ ಆ ಆದರಣೆಯನ್ನು ನಮ್ಮ ಜೀವಿತದಲ್ಲಿ ಹೇರಳವಾಗಿ ಪಡೆದುಕೊಳ್ಳಿಕ್ಕಾಗುವಂತೆ ಆತನ ಹಸ್ತಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಲಿಕ್ಕೆ ನಾವು ಈ ಒಂದು ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳೋಣ. ನನ್ನ ಜೀವಿತದಲ್ಲಿ ಎಷ್ಟು ದುಃಖ ಕಷ್ಟಗಳು ಬಂದಲೂ ನಾನು ದೇವರ ಹಸ್ತಕ್ಕೆ ಸಮರ್ಪಿತನಾಗಿ ಆತನಿಂದ ಸಿಗುವಂಥ ಹೇರಳವಾದ ಆದರಣೆಯನ್ನು ನಾನು ಅನುಭವ ಮಾಡುತ್ತೇನೆ ಎಂಬುದಾಗಿ ನಾವು ಸಮರ್ಪಿತರಾಗುವಾಗ ದೇವರು ತಾನೇ ತನ್ನ ಇಷ್ಟಾರ್ಥದ ಮೇರೆಗೆ ತನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರಿಯರೇ, ಈ ರೀತಿ ದೇವರ ಆದರಣೆಯನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳುವ ಹಾಗೆ, ಆತನಿಗಾಗಿ ಜೀವಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.